ಇರಾನ್ ಕೆಣಕಿ ವಿಮಾನ ಕಳೆದುಕೊಂಡಂತಹ ಅಮೆರಿಕ ವಿಮಾನ ಹೊಡೆದು ಹಾಕ್ತಾ ಇರಾನ್ ಹಾಕಿದ್ರೆ ಇಂಧನ ತುಂಬಿಸಿದಂತಹ ಬೃಹತ್ ವಿಮಾನವನ್ನು ಉಡೀಸ್ ಮಾಡಲಾಗಿದೆ. ವಿಮಾನ ಢಮಾರ್ ಆಗಿದೆ. ಕಂಪ್ಲೀಟ್ ಆಗಿ 4 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಪಶ್ಚಿಮ ಇರಾಕ್ನಲ್ಲಿ ಆಗಿರುವಂತಹ ಘಟನೆ. ಇಂಧನ ತುಂಬಿಸ್ತಾ ಇದ್ದಂತಹ ಟೈಮಲ್ಲಿ ವಿಮಾನವನ್ನೇ ಉಡೀಸ್ ಮಾಡಿದ್ದಾರೆ. ಪಶ್ಚಿಮ ಇರಾಕ್ನಲ್ಲಿ ಅಮೆರಿಕದ ವಿಮಾನವನ್ನು ಉಡೀಸ್ ಮಾಡಿರುವಂಥದ್ದು. ಆದರೆ ಇದು ವಿಮಾನ ಅಪಘಾತ ಅಂತ ಹೇಳ್ತಾ ಇದೆ ಅಮೆರಿಕ. ಇರಾನ್ ಯಾವುದೇ ವಿಮಾನವನ್ನು ಒಡೆದು ಹಾಕಿಲ್ಲ ಅಂತ ಅಮೆರಿಕ ಹೇಳ್ತಾ ಇರುವಂಥದ್ದು. ಇರಾನ್ ಕೆಣಕಿ ವಿಮಾನ ಕಳೆದುಕೊಳ್ತಾ ಹಾಗಿದ್ರೆ ಅಮೆರಿಕದ ವಿಮಾನ ಒಡೆದು ಹಾಕ್ತಾ ಇರಾನ್ ಇಂಧನ ತುಂಬಿಸ್ತಾ ಇದ್ದಂತಹ ಬೃಹತ್ ವಿಮಾನ ಉಡೀಸಾಗಿದೆ. ಪಶ್ಚಿಮ ಇರಾಕ್ನಲ್ಲಿ ಅಮೆರಿಕ ವಿಮಾನವನ್ನು ಧ್ವಂಸ ಮಾಡಲಾಗಿರುವಂಥದ್ದು. ಬಟ್ ಅಮೆರಿಕ ಇಲ್ಲ, ಅದು ಅಪಘಾತ ಅಂತ ಹೇಳ್ಕೊಳ್ತಾ ಇದೆ. ಇರಾನ್ ಒಡೆದು ಹಾಕಿರೋದಲ್ಲ ವಿಮಾನವನ್ನ, ಅದು ಅಪಘಾತ ಸಂಭವಿಸಿರೋದು ಅಂತ ಹೇಳ್ಬಿಟ್ಟು ಅಮೆರಿಕ ಸೇನೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ. ಪಶ್ಚಿಮ ಇರಾಕ್ನಲ್ಲಿ ಅಮೆರಿಕದ ವಿಮಾನವನ್ನು ಉಡೀಸ್ ಮಾಡಿರುವಂಥದ್ದು ಇರಾನ್ ತೈಲ ತುಂಬಿಸ್ತಾ ಇದ್ದಂತಹ ಹೊತ್ತಲ್ಲಿ. ಬಟ್ ಅಮೆರಿಕ ಸ್ಪಷ್ಟನೆಯನ್ನು ಕೊಡ್ತಾ ಇದೆ, ಇಲ್ಲ ಅದು ಅಪಘಾತ ಆಗಿರೋದು ಅಂತ ಹೇಳ್ಬಿಟ್ಟು. ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಏನಾದರೂ ಹೇಳಕ್ಕೆ ಹೊರಟಿದ್ದಾರಾ ಗೊತ್ತಿಲ್ಲ. ಎಲ್ಲಿ ಬೃಹತ್ ವಿಮಾನ ಉಡೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ದೊಡ್ಡಣ್ಣನಿಗೆ ಒಂದು ರೀತಿಯಾಗಿ ಹೇಳ್ಕೊಳ್ಳೋದಿಕ್ಕೆ ಅವಮರ್ಯಾದೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಹೇಳ್ಕೊಳ್ತಾ ಇದ್ದಾರೆ, ಅಥವಾ ನಿಜವಾಗ್ಲೂ ಅಪಘಾತ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ವಿಮಾನ ಅಂತೂ ಉಡೀಸ್ ಆಗಿದೆ. ಇರಾನ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಒಂದು ಕಡೆ ಇದ್ದರೆ, ತೈಲ ತುಂಬಿಸುವಂತಹ ಹೊತ್ತಲ್ಲಿ ಅಮೆರಿಕ ಹೇಳ್ತಾ ಇರೋದು ಅದು ಅಪಘಾತ ಆಗಿರೋದು, ತೈಲ ತುಂಬಿಸ್ತಾ ಹೊತ್ತಿರಲ್ಲಿ ಅಪಘಾತ ಸಂಭವಿಸಿರೋದು ಅಂತ ಹೇಳ್ಬಿಟ್ಟು ಮತ್ತೊಂದು ಕಡೆ ಅಮೆರಿಕ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಇಲ್ಲ ಒಂದು ಕಡೆ ಇರಾನ್ನ ಕೆಣಕಿ ವಿಮಾನವನ್ನು ಕಳೆದುಕೊಳ್ತಾ ಅಮೆರಿಕ ಅನ್ನುವಂಥ ಪ್ರಶ್ನೆಗಳಿದೀಗ ಎದುರಾಗ್ತಾ ಇದೆ. ಸೊ ಯುದ್ಧದ ಭೀಕರತೆ, ಘೋರತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇರಾನ್ ಮತ್ತೆ ಅಮೆರಿಕ ನಾವು ಕಮ್ಮಿ ಇಲ್ಲ, ನೀವು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ. ಸರಣಿ ಕ್ಷಿಪಣಿಗಳನ್ನು, ಬಾಂಬ್ಗಳು ಬ್ಲಾಸ್ಟ್ ಆಗ್ತಾ ಇದೆ ಸರಣಿಯಾಗಿ. ಇನ್ನು ಮತ್ತೊಂದು ಕಡೆ ಅಲ್ಲಿನ ಯುದ್ಧದ ಎಫೆಕ್ಟ್ ಜನಸಾಮಾನ್ಯರಿಗೆ ತಟ್ತಾ ಇದೆ. ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ ನಿಜಕ್ಕೂ ಗೊತ್ತಿಲ್ಲ. 14 ದಿನದಲ್ಲಿ ಯುದ್ಧ ಸ್ಟಾಪ್ ಆಗುತ್ತೆ ಅಂತ ಸುಳಿವನ್ನ ಒಂದು ಕಡೆ ಟ್ರಂಪ್ ನೀಡ್ತಾ ಹೋದ್ರೆ, ಬಟ್ ಇಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ತಣ್ಣಗಾಗೋ ರೀತಿ ಕಾಣಿಸ್ತಾನೆ ಇಲ್ಲ. ಪ್ರತೀಕಾರವನ್ನು ತೀರಿಸ್ಕೊಳ್ಳದೆ ಬಿಡೋದೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಇರಾನ್ ಹೇಳ್ತಾ ಇರುವಂಥದ್ದು. ಯುದ್ಧದ ಭೀಕರತೆ ಕಮ್ಮಿಯಂತೂ ಆಗ್ತಾ ಇಲ್ಲ. ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥ ಭಯ ಮಾತ್ರ ಜನರಲ್ಲಿ ನಿಜಕ್ಕೂ ಅಡಗಿದೆ.